ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ವೀಕ್ಷಕರೇ, ನಕ್ಷತ್ರ ನಾಡಿ ಇದು ನಿಜಕ್ಕೂ ಕೂಡ ಅದೃಷ್ಟದ ಒಂದು ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜ್ಯೋತಿಷ್ಯ ಫಲ ಏನಿದೆ ಅದು ಕರ್ಮದ ಅನುಸಾರವಾಗಿ ಯಾವಾಗಲೂ ಕೂಡ ನಡೆಯುವಂತಹ ಒಂದು ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಈ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಸಾಕಷ್ಟು ಮಾಹಿತಿಗಳನ್ನ ಕೂಡ ನೀಡ್ತಾ ಹೋಗ್ತಾರೆ. ಹಾಗೆ ನೀವು ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ನೋಡಿ ಕರೆ ಮಾಡಬಹುದಾಗಿದೆ, ಗುರೂಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಬಹುದಾಗಿದೆ. ಹಾಗೆ ಕರೆ ಮಾಡಿದಾಗ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನ ತಿಳಿಸಬೇಕಾಗತ್ತೆ. ಅದರ ಜೊತೆಗೆ ಆಕಸ್ಮಿಕವಾಗಿ ಇದು ಗೊತ್ತಿಲ್ಲ ಅನ್ನೋದಾದ್ರೆ ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಪ್ರಶ್ನಾಶಾಸ್ತ್ರದಲ್ಲಿ 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಬೇಕಾಗುತ್ತೆ. ನೀವು ಹೇಳಿರ್ತಕ್ಕಂಥ ಸಂಖ್ಯೆಯ ಆಧಾರದ ಮೇಲೆ ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರಬಹುದು, ಮದುವೆ, ದಾಂಪತ್ಯ, ಯಾವುದೇ ಸಮಸ್ಯೆಗಳಾಗಿರ್ಬೋದು, ಆ ಸಮಸ್ಯೆಗಳಿಗೆ ಏನು ಪರಿಹಾರ ಭಾಗವಾಗಿ ಮಾಡ್ಕೋಬೇಕು ಅನ್ನೋದನ್ನ ಗುರುಗಳು ತಿಳಿಸ್ಕೊಡ್ತಾರೆ. ಮತ್ತೆ ಆಗ್ತಾರ ಬೇಗ ಬೇಗ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಹಾಗೆ ಏಪ್ರಿಲ್ 20ನೇ ತಾರೀಕು 112ನೇಯ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ಇದಕ್ಕೂ ಕೂಡ ನೀವು ರಿಜಿಸ್ಟರ್ ಆಗಬಹುದು. ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರಿಗೆ ಕಾಲ್ ಮಾಡಬೇಕು. ಗುರುಜಿಯವರ ನಂಬರ್ಗೆ ನೇರವಾಗಿ ಅವರನ್ನ ಭೇಟಿ ಮಾಡಬಹುದು. ಹಾಗೆ ರಿಜಿಸ್ಟರ್ ಆಗಬಹುದು, ಜ್ಯೋತಿಷ್ಯವನ್ನ ಕಲಿಬಹುದು. ನಿಮ್ಮ ಭವಿಷ್ಯದ ಜೊತೆಗೆ ಇಡೀ ನಿಮ್ಮ ಕುಟುಂಬದ ಭವಿಷ್ಯವನ್ನ ಕೂಡ ಈ ಜ್ಯೋತಿಷ್ಯದ ಮೂಲಕ ಉಜ್ವಲಿಸಿಕೊಳ್ಳಬಹುದಾಗಿದೆ. ಹಾಗಾದ್ರೆ ಜ್ಯೋತಿಷ್ಯ ಕ್ಲಾಸಸ್ ಅಲ್ಲಿ ಏನೇನೆಲ್ಲ ಕಲಿಸ್ತಾರೆ, ಯಾವ್ಯಾವ ಟಾಪಿಕ್ಸ್ ಅನ್ನ ಕಲಿಸ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಬರೋಣ. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800 ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್,
ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯದ ಕುರಿತಂತೆ ಯಾವ್ಯಾವ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ, ಯಾವ್ಯಾವ ಟಾಪಿಕ್ಸ್ ಬಗ್ಗೆ ನಾವು ಆ ಒಂದು ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಅಲ್ಲಿ ಕಲಿಬಹುದು ಅನ್ನೋದನ್ನ. ಮತ್ತೆ ಆಗ್ತಡ ಗುರುಜಿಯವರಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಕರೆ ಮಾಡಿ ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಮದುವೆ, ದಾಂಪತ್ಯ, ಯಾವುದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಬಗೆಹರಿಯೋದೇ ಇಲ್ಲ ಎನ್ನುವಂತಹ ಸಮಸ್ಯೆಗಳಿಗೂ ಕೂಡ ಎಲ್ಲೋ ಒಂದು ಕಡೆ 1% ಆದರೂ ಪರಿಹಾರ ಇದ್ದೇ ಇರುತ್ತೆ. ಆ ಪರಿಹಾರ ನೀವು ಕಂಡುಕೊಳ್ಬೇಕಾ ಸರಳವಾದಂತಹ ಮಾರ್ಗದಲ್ಲಿ? ಹಾಗಾದರೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕು, ಗುರುಜಿಯವರೊಟ್ಟಿಗೆ ಮಾತನಾಡಬೇಕು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಬೇಸಿಗೆ ಕೂಡ ಶುರುವಾಯ್ತಲ್ವಾ, ಹಾಗಾಗಿ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕೂಡ ಉಲ್ಬಣವಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾದರೆ ಆರೋಗ್ಯ ಸಮಸ್ಯೆಗಳಿಗೆ ನಾವು ಏನು ಮಾಡಬೇಕು, ಯಾವ್ಯಾವ ಆರೋಗ್ಯ ಸಮಸ್ಯೆಗಳಿಗೆ ಏನೇನೆಲ್ಲ ಪರಿಹಾರ ಇದೆ, ಈ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾ ಹೋಗ್ತಾರೆ ಇಂದಿನ ಸಂಚಿಕೆಯಲ್ಲಿ. ಗುರುಗಳೇ, ಆರೋಗ್ಯ ಅಂತಕ್ಕಂಥದ್ದು ಎರಡು ರೀತಿ ಇರತಕ್ಕಂಥದ್ದು. ಒಂದು ಮಾನಸಿಕ ಆರೋಗ್ಯ, ಒಂದು ದೈಹಿಕ ಆರೋಗ್ಯ. ಆದರೆ ದೈಹಿಕ ಆರೋಗ್ಯಕ್ಕಿಂತ ಮುಂಚೆ ಫಸ್ಟು ಮಾನಸಿಕ ಆರೋಗ್ಯ ಭಾಳ ಇಂಪಾರ್ಟೆಂಟ್. ಮಾನಸಿಕ ಆರೋಗ್ಯದಿಂದ ದೈಹಿಕ ಆರೋಗ್ಯ ಸ್ಥಾಪನೆ ಆಗುತ್ತೆ. ಮಾನಸಿಕ ಅನಾರೋಗ್ಯ ಇದ್ದರೆ ಇಮಿಡಿಯೇಟಾಗಿ ಅದು ದೈಹಿಕ ಅನಾರೋಗ್ಯ, ರಿವರ್ಸ್ ಬರಲ್ಲ. ಸಾಮಾನ್ಯವಾಗಿ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು, ಒಂದು ಆಕ್ಸಿಡೆಂಟ್ ಆಯಿತು ಅಥವಾ ಸಡನ್ನಾಗಿ ಏನೋ ಒಂದು ಡಯಾಗ್ನೋಸ್ ಆಯಿತು, ಈ ಥರ ಇವ್ರಿಗೆ ಕಾಯಿಲೆ ಇದೆ ಅಂತ ಚೆನ್ನಾಗೇ ಇರ್ತಾರೆ. ಅದು ಒಂದು ಕೆಲವು ಮಾತ್ರ ರಿವರ್ಸ್. ಆದರೆ ಮಿಕ್ಕ ಎಲ್ಲ ಕೂಡ ಮಾನಸಿಕನೇ. 70% ಹೆಲ್ತ್ ಇಂಡಸ್ಟ್ರಿಯಲ್ಲಿ ಹೇಳ್ತಾರೆ 70% ಫಿಸಿಕಲಲ್ಲಿ ಇರ್ತಕ್ಕಂಥದ್ದು, ಅಂದರೆ ದೈಹಿಕವಾಗಿರ್ತಕ್ಕಂಥ ಹೆಲ್ತ್ ಇಶ್ಯೂಸು ಮಾನಸಿಕದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಮೆಡಿಟೇಷನ್ ಭಾಳ ಇಂಪಾರ್ಟೆಂಟು, ನಿದ್ದೆ ಭಾಳ ಇಂಪಾರ್ಟೆಂಟು. ಈ ಮೆಡಿಟೇಷನ್ನು ಮತ್ತು ನಿದ್ದೆ 12ನೇ ಮನೆ, ಜ್ಯೋತಿಷ್ಯ ಶಾಸ್ತ್ರದ 12ನೇ ಮನೆ. 12ನೇ ಮನೆಯಲ್ಲಿ ಯಾವಾಗ ನಮಗೆ ಪಾಪಗ್ರಹ ಇರ್ತಕ್ಕಂಥದ್ದು. ಪಾಪಗ್ರಹ ಅಂತಂದರೆ ನಾವು ಇಲ್ಲಿ ಶನಿ ತಗೊಳ್ತೀವಿ, ಮಂಗಳ ತಗೊಳ್ತೀವಿ, ರಾಹುಕೇತುಗಳು ತಗೊಳ್ತೀವಿ. ಅಲ್ಲಿ ಸರಿಯಾಗಿರ್ತಕ್ಕಂಥ ನಿದ್ದೆ ಬಾರದೇ ಇರತಕ್ಕಂಥದ್ದು ತೋರಿಸುತ್ತೆ. ಪಾಯಿಂಟ್ ನಂಬರ್ 1. ಎರಡನೇ ವಿಚಾರ, 12ನೇ ಅಧಿಪತಿನೂ ಕೂಡ ಒಂದು 50% ವೇಟೇಜ್ ಕೊಡುತ್ತೆ. 12ನೇ ಅಧಿಪತಿ ಆಗಿರ್ತಕ್ಕಂಥದ್ದು ಏನಾದರೂ ಪಾಪಗ್ರಹ ಆಗಿರ್ತಕ್ಕಂಥ ಮಂಗಳ, ಶನಿ, ಅಥವಾ ಕೆಲವೊಂದು ಬಾರಿ ಅಂದರೆ ಸ್ವಲ್ಪ ನಾವು ಮಟ್ಟಿಗೆ ತಗೊಳ್ಬೋದು ಮರ್ಕ್ಯುರಿ, ಸ್ವಲ್ಪ ಪಾಪಗ್ರಹ ಅಂತ ಸ್ವಲ್ಪ ತಗೊಳ್ಬೋದು ಹೆಲ್ತಿಗೆ. ಯಾಕೆಂದರೆ ಮರ್ಕ್ಯುರಿ ಯಾಕಪ್ಪ ಬಂತು, ಗುರು ಬಂದಿಲ್ಲ, ಶುಕ್ರ ಬಂದಿಲ್ಲ. ಬುಧ ಯಾವಾಗಲೂ ಕೂಡ ಮೈಂಡ್ನ ಓಡಿಸ್ತಾ ಇರ್ತಕ್ಕಂಥದ್ದು, ಅಂದರೆ ರೆಸ್ಟ್ಲೆಸ್ ಮೈಂಡ್ ಅಂತ ಕರೀತಾರೆ. ಯಾವಾಗ ರೆಸ್ಟ್ಲೆಸ್ ಮೈಂಡ್ ಅಂತ ಇರುತ್ತೋ ಆವಾಗ ಎಮೋಷನ್ಸ್ ಜಾಸ್ತಿ ಆಗುತ್ತೆ. ಎಮೋಷನ್ಸ್ ಜಾಸ್ತಿ ಆದಾಗ ನಮಗೆ ದೈಹಿಕವಾಗಿರ್ತಕ್ಕಂಥ ಕಾಯಿಲೆಗಳು ಬರ್ತಾ ಇರುತ್ತೆ. ಸೊ ಈ ರೀತಿ ಇರಬೇಕಾದ್ರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆರೋಗ್ಯವನ್ನು ನೋಡ್ಕೋಬೇಕು ಅಂತಂದರೆ ಅಲ್ಲಿ ನಮಗೆ ಮುಖ್ಯವಾಗಿ 5ನೇ ಮನೆ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರಿಗೆ 5ನೇ ಮನೆ ಚೆನ್ನಾಗಿದೆಯೋ ಅವ್ರು ಏನು ತಿಂದರು, ಕುಡಿದ್ರು, ಹೆಂಗೆ ಮಲ್ಕೊಂಡ್ರು, ಬೆಳಗ್ಗೆ ಹೊತ್ತು ಮಲ್ಕೊಂಡ್ರು, ಎಕ್ಸಸೈಸ್ ಮಾಡದೆ ಹೋದ್ರು ಸೂಪರಾಗಿರ್ತಾರೆ. ಯಾರಿಗೆ ಈ ಥರ 12ನೇ ಮನೆ ಸಮಸ್ಯೆ ಇರ್ತಕ್ಕಂಥದ್ದು ಮೊದಲು, ಸೊ ಅವರು ಸ್ವಲ್ಪ ಮೆಡಿಟೇಷನ್ ವೆರಿ ಇಂಪಾರ್ಟೆಂಟ್. ಮೆಡಿಟೇಷನ್, ಮೈಂಡ್ ಕಾಮ್ ಆಗಿರ್ತಕ್ಕಂಥದ್ದು, ಮತ್ತು ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಉಪವಾಸವನ್ನು ಮಾಡ್ತಕ್ಕಂಥದ್ದು. ಯಾರ್ಯಾರ ಜಾತಕದಲ್ಲಿ ಲಗ್ನದಿಂದ ಈ ಒಂದು 6ನೇ ಮನೆ ಯಾವ್ದು ಬರುತ್ತೋ ಆ 6ನೇ ಮನೆಯ ಅಧಿಪತಿಯ ದಿವಸ
ಉಪವಾಸ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಓಕೆ ಗುರುಗಳೇ, ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಬ್ಯಾಂಗ್ಳೂರಿಂದ. ಇದು ನಮ್ಮ ಬ್ರದರ್ ಕೇಳಬೇಕಾಗಿತ್ತು. ಸ್ವಲ್ಪ ಜೋರಾಗಿ ಮಾತನಾಡಬಹುದಾ? ಬ್ಯಾಂಗ್ಳೂರಿಂದ ನಮ್ಮ ಬ್ರದರ್ ಕೇಳಬೇಕಾಗಿತ್ತು. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 29/18/1990 ಮಾರ್ನಿಂಗ್ 2:24. ಸ್ವಲ್ಪ ನಿಧಾನವಾಗಿ ಹೇಳಿ. 29/8 29/8 1990 1990. ಓಕೆ, ಹುಟ್ಟಿದ ಸಮಯ? ಬೆಳಗ್ಗೆ 2:24 ಬೆಳಿಗ್ಗೆ 2:24 ಮುಂಬೈ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಬಿಸ್ನೆಸ್ ಬಗ್ಗೆ. ಆಕ್ಚುಲಿ ಇವರು ಔಟ್ ಆಫ್ ಅಲ್ಲಿ ಇದ್ದಾರೆ. ಬ್ಯಾಂಗ್ಳೂರಿಗೆ ಬಂದು ಬಿಸ್ನೆಸ್ ಮಾಡಬಹುದಾ? ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ಇದು ನಮ್ಮ ಬ್ರದರ್ದು. ಜ್ಯೋತಿಷ್ಯ out of ನಿಮ್ಮ ಬಾಯಲ್ಲಿ ಬರಲ್ವಾ? ಫಸ್ಟು ಗುರುಜಿ ಬರಲ್ಲ. ಜ್ಯೋತಿಷ್ಯ ಕಲ್ತಿದ್ದೀರಾ ಹೋಗ್ಲಿ? ಇಲ್ಲ ಗುರುಜಿ. 7,000 ರೂಪಾಯಿ, ಲಕ್ಷಾಂತರ ರೂಪಾಯಿ ಬಿಸ್ನೆಸ್ಗೆ ಹಾಕ್ತಾರೆ. 7,000 ರೂಪಾಯಿ ಹಾಕ್ಬಿಟ್ಟು ನಮ್ಮ ಬಿಸ್ನೆಸ್ ಆಗುತ್ತೋ ಇಲ್ವೋ ಅಂತ ನೋಡ್ಕೊಳ್ತಕ್ಕಂಥ ಬುದ್ಧಿ ಇವ್ರಿಗಿಲ್ಲ ಅಂದರೆ ಅಲ್ಲೇ ಗೊತ್ತಾಗುತ್ತೆ ಜ್ಯೋತಿಷ್ಯದಲ್ಲಿ ಕೇಳೋ ಅಂಥ ಅವಶ್ಯಕತೆಯೇ ಇಲ್ಲ ಅಲ್ವಾ? ಇದು ತುಂಬ ಸೀರಿಯಸ್ ಅಲ್ವಾ? ಇದು ಬಿಸ್ನೆಸ್ ಮಾಡೋದು ಅಂತಂದರೆ ಒಂದು ದೊಡ್ಡ ಡಿಸಿಷನ್. ಅದು ಹೌದು. ಎಲ್ಲೋ ವಿದೇಶದಲ್ಲಿದ್ದಾರೆ, ಅಲ್ಲಿ ಕೆಲಸವನ್ನು ಬಿಟ್ಟು ಸಂಬಳಗಳನ್ನು ಬಿಟ್ಟು ಇಲ್ಲಿ ಬಂದು ಸೆಟಪ್ ಮಾಡಬೇಕು ಅಂದರೆ ಒಂದು ಅವ್ರಿಗೆ ಆತ್ಮಸ್ಥೈರ್ಯ ಜಾಸ್ತಿ ಇರಬೇಕು. ಜ್ಯೋತಿಷ್ಯ ಹತ್ರ ಹೋಗಬಾರ್ದು. ಜ್ಯೋತಿಷ್ಯ ಹತ್ರ ಹೋದರೆ ಡೆಫಿನೆಟ್ಲಿ ಒಂದು ಜ್ಯೋತಿಷ್ಯ ಕಲಿಕಾ ಕೇಂದ್ರ ಇದೆ ಅಂತಂದಾಗ ಅಲ್ಲಿ ಕಲಿತು ನಾನು ನೋಡ್ಕೊಂಡು ಬರ್ತೀನಿ ಅಂತಿರಬೇಕು. ಈ ಮಾತನ್ನು ನಿಮ್ಮ ಬ್ರದರ್ಗೆ ಫಸ್ಟ್ ಹೇಳಿ. ಈ ಎಪಿಸೋಡನ್ನು ಕಟ್ ಮಾಡಿ ಫಾರಿನಲ್ಲಿರ್ತಕ್ಕಂಥವ್ರು ಕಳಿಸಿ. ಇದನ್ನೇ ನಾನು ಎಲ್ಲರಿಗೂ ಹೇಳೋದು, ಎಲ್ಲರಿಗೂ ಒಂದೇ ಮಾತು ಹೇಳೋದು. ದೊಡ್ಡ ದೊಡ್ಡ ಡಿಸಿಷನ್ನು ನೀವು ಜ್ಯೋತಿಷ್ಯದ ಮುಖಾಂತರ ಕೇಳ್ತಾ ಇದ್ದೀರಾ ಅಂತಂದರೆ ನೀವು ಕಲಿತಾಗ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ. ಮಾಡಬೇಕಾ ಬೇಡವಾ ಅನ್ನೋ ಕಾನ್ಫಿಡೆನ್ಸಲ್ಲಿ. ಇದನ್ನೇ ನಾನು ಹೇಳ್ತಾ ಇರೋದು. ಇದೇ ಸೋಮವಾರ ನಮ್ಮ ಕ್ಲಾಸಸ್ ಸ್ಟಾರ್ಟ್ ಆಗುತ್ತಲ್ಲ, ಇಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಫಸ್ಟ್ ಬಂದು ಕಲಿಬೇಕು. ಈ ಮನಸ್ಥಿತಿಲಿರೋರು ಕಲಿತ್ರೆ ಮಾತ್ರನೇ ಅವರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲ ಅಂದರೆ ಎಷ್ಟೋ ಜನ ಜ್ಯೋತಿಷ್ಯರ ಹತ್ರ ಹೋಗ್ಬಿಟ್ಟು ಬಿಸ್ನೆಸ್ ಮಾಡ್ಬೋದಾ ಅಂತ ಹೇಳಿ ಪೂಜೆಗಳು ಮಾಡಿಸಿ ಕೈಗೆ ಚಿಪ್ ಸಿಕ್ಕಿದೆ. ಈ ಸಲ ಚಿಪ್ಪು ನಮ್ಮದೇ ಅಂತ ಒಂದು ಬೋರ್ಡ್ ಹಾಕೊಂಬಿಡಿ. ಯಾರ್ಯಾರು ಬಿಸ್ನೆಸ್ ಮಾಡ್ತೀರಾ ಫಸ್ಟು ಹೊಸ್ದಾಗಿ ಹೋಗ್ಬೇಕಾದ್ರೆ ಫಸ್ಟ್ ಒಂದು ಬರ್ಕೊಂಬಿಡಿ, ಈ ಸಲ ಚಿಪ್ಪು ನಮ್ಮದೇ ಅಂತ ಹೋಗ್ಬಿಟ್ಟು ವ್ಯಾಪಾರ ಮಾಡಿ. ವ್ಯಾಪಾರ ಅಷ್ಟು ಈಸಿ ಅಲ್ಲ. ಯಾಕಂದರೆ 7ನೇ ಮನೆ ಬರಬೇಕು ಅಂತಂದರೆ ಅಲ್ಲಿ ವ್ಯಾಪಾರದಲ್ಲಿ ನಮಗೆ ನಷ್ಟವನ್ನು ಉಂಟಾಗ್ತಕ್ಕಂಥ ಒಂದು ಕಾಂಬಿನೇಷನ್ನು 5ನೇ ಮನೆ, 8ನೇ ಮನೆ, 12ನೇ ಮನೆ ಬರುತ್ತೆ. ಸೊ ಆ ಕಾರಣದಿಂದ ನನ್ನ ಒಂದು ಸಜೆಷನ್ನು ಇಲ್ಲಿ ಸ್ವಲ್ಪ ಅವ್ರ ಡೇಟ್ ಆಫ್ ಬರ್ತ್ ಏನು ಹೇಳಿದ್ರು? 29/8/90. ಅವ್ರಿಗೆ ಇದೆಯೋ ಇಲ್ವೋ ಹೇಳ್ಬಿಡ್ತೀನಿ. ಯಾಕೆಂದರೆ 29/8/1990 ಇಲ್ಲಿ ನಮಗೆ ಇದು ಇಂಟರ್ನೆಟ್ ಬರ್ತಾ ಇಲ್ಲ, ಇಲ್ಲಿ ಡೋರ್ ತೆಗೀರಿ ಅಂತಂದೆ. ಸೊ 29/8/1990. ಇಷ್ಟೆಲ್ಲ ಹೇಳಿದ್ರು ನಾನು ಸೇರ್ಕೊತೀನಿ ನಿಮ್ಮ ಬಾಯಲ್ಲಿ ಬಂದಿಲ್ವಲ್ಲ. ಎಂಥ ಮನುಷ್ಯರು ನೀವೆಲ್ಲ. ಆಹಾ, ದೇವ್ರು ಒಳ್ಳೇದು ಮಾಡಲಿ ನಿಮಗೆಲ್ಲ, ಕೈ ಮುಗಿತೀನಿ ನೋಡಿ. ಈಗಲೂ ಕೇಳಲ್ಲ ಅಂದರೆ ಫ್ರೀ ಗಿರಾಕಿಗಳೇ ಹೈಯೆಸ್ಟ್ ಲೈಫಲ್ಲಿ, ಏನು ಮಾಡೋಕ್ಕಾಗಲ್ಲ. ಸರ್ ಇಂಥ ಒಳ್ಳೆ ಜ್ಯೋತಿಷ್ಯ ಹೇಳ್ಕೊಡ್ತಾ ಇದ್ದೀರಾ, ವರ್ಲ್ಡ್ ವೈಡ್ ಹೇಳ್ಕೊಡ್ತಾ ಇದ್ದೀರಾ, ಹಂಗೆ ಹಿಂಗೆ ಎಷ್ಟೊಂದು ಜನ ಕೇಳಿದ್ದೀರಾ, ನಮ್ಮ ಜೀವನಗಳನ್ನ ಸರಿ ಮಾಡ್ತಾ. ಎಷ್ಟು ಜನ ನಮಗೆ ಇವರು ಬೈಟ್ ಕೊಡ್ತಾರಲ್ಲ, ಅವ್ರು ಎಷ್ಟೋ ಬೆಟ್ರು ಈ ಸಾಮಾನ್ಯ ಜನಕ್ಕಿಂತ. ಸಾಮಾನ್ಯ ಜನರು ಏನು ಗೊತ್ತಾ, ಕುತ್ಕೊಂಡು ಟೈಮ್ ಪಾಸಲ್ಲಿ ದುಡ್ಡು ಮಾಡ್ಬೋದು. ಅವ್ರು ಕಟ್ ಮಾಡಿ ಅವ್ರ ಕಾಲು, ನಮಗೆ ಬೇಡ ಅವ್ರದ್ದು. ಇಂಪಾರ್ಟೆಂಟ್, ಕಟ್ ಮಾಡಬೇಕಲ್ಲಿ. ಹಿಂದೆ ಇರೋರು ನನ್ನ ಮಾತು ಕೇಳ್ತಾ ಇರ್ಬೇಕಾದ್ರೆ ಕಟ್ ಮಾಡಬೇಕಲ್ಲಿ. ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ನಮ್ಮ ಬೆಲೆ ಕಮ್ಮಿ ಆಗುತ್ತೆ ಅಲ್ವಾ? ಕನ್ಸಲ್ಟೇಷನ್ ಬರಬೇಕು ಅಂತಂದರೆ ಗುರುಗಳನ್ನ ಹುಡ್ಕೊಂಬರೋರಂತೆ ಒಂದೇ. ಯಾಕಂದರೆ ಅವ್ರನ್ನ ಒಂದು ಗುರುಗಳ ಹತ್ರ ಹೋದರೆ ಸಾಕು, ಬೇಕಾದಷ್ಟು ನಮಗೆ ಒಳ್ಳೆಯದಾಗತ್ತೆ ಅಂತ ಇತ್ತು. ಈಗಿನ ಕಾಲದಲ್ಲಿ ಆ ಥರ ಏನೇ ಇಲ್ಲ. ಫ್ರೀ ಸಿಕ್ಕಿದ್ರಾ ಹಾಕೊಂಬಿಡಿ. ಅದಕ್ಕೆ ತುಂಬ ಕಷ್ಟಗಳು. ಯಾಕೆ ಅಂತಂದರೆ ಒಳ್ಳೆಯ ಗುರುಗಳು ಇದ್ದೇ ಇದ್ದಾರೆ, ಅವ್ರನ್ನ ಫೈಂಡ್ ಔಟ್ ಮಾಡಿರ್ತೀರ. ಬಟ್ ಆದರೆ ಎಲ್ಲ ಫ್ರೀ ಗಿರಾಕಿಗಳೇ. ಮಠ ಮಾಡೋದೇ ಆ ಕಾರಣಕ್ಕೋಸ್ಕರ ಅನಿಸುತ್ತೆ. ಮಠಕ್ಕೆ ದುಡ್ಡು ಹಾಕ್ತಾರಲ್ಲ, ಯಾವುದಾದ್ರು ಒಂದು ಕೇಸ್ಗಳು ನಡೀತಾ ಇದ್ದಾವಲ್ಲ ಇವಾಗೆಲ್ಲ, ಮಠದಲ್ಲಿ ದುಡ್ಡು ಬರ್ತಕ್ಕಂಥದ್ದೆಲ್ಲ. ಸೊ ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲಿ ಕೇಳಿದ್ದೀರಾ. ಹೇಳೋದು ನನ್ನ ಧರ್ಮ, ಸೇರ್ಕೊಳ್ಳೋದು ಬಿಡೋದು ಅವರ ಕರ್ಮ. ಸೊ ಇಲ್ಲಿ ಬಂದಿರತಕ್ಕಂಥದ್ದು ಲಗ್ನ ಮಿಥುನ ಲಗ್ನ, ರಾಶಿ ಬಂದ್ಬಿಟ್ಟು ಇವ್ರದ್ದು ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ. ಶುಕ್ರದಶೆ ನಡೀತಾ ಇದೆ. ಶುಕ್ರದಶನ ಕಾಂಬಿನೇಷನಲ್ಲಿ 3 ಮತ್ತು 8 ಕಾಂಬಿನೇಷನ್ ಬರ್ತಾ ಇದೆ. ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರತಕ್ಕಂಥ ಕನ್ಸಲ್ಟೇಷನ್ ಬಿಸ್ನೆಸ್ಸು ಮಾಡಿದ್ರೆ ಮಾತ್ರ ಹೆಲ್ಪ್ ಆಗುತ್ತೆ. ಇಲ್ಲ ಅಂದರೆ ಇವ್ರಿಗೆ ಬಂದು ಏನಾದ್ರು ನಾನು ಸೆಟ್ಲ್ ಆಗಬೇಕು ಅಂತಂದರೆ ಈ ಒಂದು ಅಗ್ರಿಕಲ್ಚರ್ ಮತ್ತು ಫಾರ್ಮಿಂಗಲ್ಲಿ ತುಂಬ ಚೆನ್ನಾಗಿ ದುಡ್ಡು ಬರುತ್ತೆ. 8ನೇ ಮನೆ ಒಳ್ಳೆಯದಾಗಲಿ. ಓಕೆ,
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಗುರುಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಹಲೋ ಮ್ಯಾಮ್, ನಮಸ್ಕಾರ. ಹೇಳಿಮ್ಮ, ಯಾರ ನಾವು ಬಗ್ಗೆ ಕೇಳಬೇಕಾಗಿತ್ತು? ಕಲಬುರಗಿಯಿಂದ ಮಾತಾಡ್ತಿದ್ದೆ. ನಮ್ಮ ಹೆಸರು ವೀರಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತು ವೀರಮ್ಮ? ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು, ನಮ್ಮ ಅಕ್ಕನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. ಟೈಮ್ ಆಫ್ ಬರ್ತ್ ಕರೆಕ್ಟ್ ರೀ ಮ್ಯಾಮ್? ಪ್ರಶ್ನಾಶಾಸ್ತ್ರ. ಓಕೆ, 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 19 ಮ್ಯಾಮ್. 19. ಯಾವ ವಿಚಾರವಾಗಿ ಕೇಳ್ಬೇಕಾಗಿತ್ತಮ್ಮ? ಅವರು ಹೊರದೇಶಕ್ಕೆ ಹೋಗ್ಬೇಕಂತ ಅನ್ಕೊಂಡದ್ರ ಆಗ್ತದ ಇಲ್ಲ ಕೇಳಿ. ಗುರುಗಳಿದ್ದಾರೆ, ಮಾತನಾಡಬಹುದು ವೀರಮ್ಮ. ಹ್ಮ್. ಒಂದು ನಿಮಿಷ. ಏನು ಓದಿದ್ದಾರೆ? ಅವರು BBM ಓದಿಕೆಸಿಂದ ಇವೆಂಟ್ ಮಾಡ್ಲಿಕತ್ತಾರ ಸರ್. ಮ್ಯಾನೇಜ್ಮೆಂಟ್ BBM ಓದಿ ಈವೆಂಟ್ ಮಾಡಿದಾರಾ? ಹಾ, ಇವೆಂಟ್ ಮಾಡಿದ್ದಾರೆ. ಇವೆಂಟ್ ಮಾಡಿದ್ದಾರೆ. ಅವ್ರು ಓಕೆ. ಈಗ ಪುಣೆ ಒಳಗೆ ಕೆಲಸ ಮಾಡಕತ್ತಿದ್ರೆ ಹಾಂ ಪೂನಾ ಒಳಗೆ ಕೆಲಸ ಮಾಡ್ತಾ ಇದ್ದಾರಾ? ಹೊರದೇಶಕ್ಕೆ ಹೋಗ್ಬೇಕಂತ ಅನ್ಕೊಂಡಾರ. ಅದು ಕಟ್ಟಾಗ ಒಂದು ಗುರುಜಿ ಒಟ್ಟ ಒಂದ್ ಕೇಳಿಸ್ತಾ ಇಲ್ಲ, ಏನು ಹೇಳಿ? ಅವ್ರು ಹೊರದೇಶಕ್ಕೆ ಹೋಗ್ಬೇಕಾಗ್ಲತ್ತಾರ, ಅನುಕೂಲ ಆಗವಲ್ಲ. ನಂಬರ್ ಎಷ್ಟು ಹೇಳಿದ್ರಿ? 19. 19. ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ನೋಡೋಣ. 8, 49, 39 ಕೇಳಿದ್ದೀರಾ. ಪ್ರಶ್ನಾಶಾಸ್ತ್ರದಲ್ಲಿ 11, 3, 11 ಲಾಭಸ್ಥಾನದಲ್ಲಿ ಬರುತ್ತೆ. ಗುರು 2030ವರೆಗೂ ಇರುತ್ತೆ. ಗುರು 3, 9, 12 ಹೋಗ್ತಾರೆ. ವಿದೇಶಕ್ಕೆ ಹೋಗ್ತಕ್ಕಂಥ ಕಾಂಬಿನೇಷನ್ನು ತುಂಬ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ಗುರುವಿನ ಕಾಂಬಿನೇಷನ್ 3, 9, 12 ಲಾಭನೂ ಬರುತ್ತೆ, ಹೋಗ್ತಾರೆ, ಒಳ್ಳೆಯದಾಗಲಿ. ಆದರೆ ಸಂಪಾದನೆ ಮಾಡ್ತಕ್ಕಂಥ ವಿಚಾರದಲ್ಲಿ ಅದು ಬೇರೆ ಪ್ರಶ್ನೆ. ಹೋಗೋದು ಮಾತ್ರ ನಮ್ಗೆ ಗೊತ್ತು ಅಷ್ಟೇ. ಅಲ್ಲಿ ಹೆಂಗಿರುತ್ತೆ ಅದು ಇನ್ನೊಂದು ಪ್ರಶ್ನೆ. ಇದು ಪ್ರಶ್ನೆ ಹೋಗ್ತಾರೆ. ದುಡ್ಡು ಬರುತ್ತಾ ಇಲ್ವಾ? ಚೊಂಬು ಸಿಗ್ಬೋದು, ಗೊತ್ತಿಲ್ಲ. ಅದು ನೆಕ್ಸ್ಟ್ ಪ್ರಶ್ನಾಶಾಸ್ತ್ರ. ಮುಂದಕ್ಕೆ ಹೋಗೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೋಡಿ, ವಿದೇಶಕ್ಕೆ ಹೋಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ, ಹೋಗ್ತಾರೆ ಅನ್ನೋದು ಗೊತ್ತಾಯ್ತು. ಆದರೆ ಹೋದ್ಮೇಲೆ ಸೆಟಲ್ಡ್ ಆಗ್ತಾರಾ? ಅಲ್ಲಿನ ವಾತಾವರಣ ಹೇಗಿರುತ್ತೆ, ಪರಿಸ್ಥಿತಿ ಹೇಗಿರುತ್ತೆ, ಪರಿಸ್ಥಿತಿಯನ್ನ ಯಾವ್ಯಾವ ಸಮಸ್ಯೆಗಳನ್ನ ಎದುರಿಸ್ತಾರೆ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆದಂತಹ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ವೀಕ್ಷಕರೇ, ಮತ್ತೆ ಆಗ್ತಾಡ ನೀವು ಕೂಡ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಓಕೆ, ಕರೆ ಕಟ್ಟಾಗಿದೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು, ಮಾತನಾಡಬಹುದು. ಕರೆ ಮಾಡಿದಾಗ ನಿಮ್ಮ ಡೇಟ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್ ಹಾಗೆ ಟೈಮ್ ಆಫ್ ಬರ್ತನ್ನು ಹೇಳಬೇಕಾಗತ್ತೆ. ಆಕಸ್ಮಿಕ ಗೊತ್ತಿಲ್ಲ ಅನ್ನೋದಾದರೆ ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಕೂಡ ಹೋಗಬಹುದು. ಹಾಗೆ ಕರೆ ಮಾಡಿದಾಗ ನೆಟ್ವರ್ಕ್ ಇರೋ ಕ್ಷೇತ್ರದ ಅಂದರೆ ನೆಟ್ವರ್ಕ್ ಇರುವಂತಹ ಪ್ಲೇಸಲ್ಲಿ ಬಂದು ಮಾತನಾಡಿ. ಹಾಗೆ TV ವಾಲ್ಯೂಮ್ನ ಮ್ಯೂಟ್ ಮಾಡಿ ಅಥವಾ TV ಇರ್ತಕ್ಕಂಥ ಪ್ಲೇಸಿಂದ ಹೊರಗಡೆ ಬಂದುಬಿಟ್ಟು ಮಾತನಾಡಿ. ಆವಾಗ ಡಿಸ್ಟರ್ಬೆನ್ಸ್ ಕೂಡ ಇರೋದಿಲ್ಲ. ಮತ್ತೆ ಆಗ್ತಾಡ ಬೇಗ ಕಾಲ್ ಮಾಡಿ ಮಾತನಾಡಿ. ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಚಿಟಿಕೆಯಲ್ಲಿ ಪರಿಹಾರ ಬೇಕಾ? ಹಾಗಾದರೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನನ್ನ ಹೆಸರು ಲಲಿತಾ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಲಲಿತಾ? ನಮ್ಮ ಅಕ್ಕನ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಇಲ್ಲ, ಡೇಟ್ ಆಫ್ ಬರ್ತ್ ಹೇಳ್ತೀನಿ ಮೇಡಮ್. ಹೇಳಿ. 13/5/1992. 13/5/92. ಹುಟ್ಟಿದ ಸಮಯ? ಹಲೋ, ಹುಟ್ಟಿದ ಸಮಯ ಹೇಳಿ. ಶುಕ್ರವಾರ ಸಂಜೆ 6:15. ಸಂಜೆ 6:15. ಓಕೆ. ಹುಟ್ಟಿದ ಸ್ಥಳ? ಇದು ಹೆಬ್ಬಾಳ. ಹೆಬ್ಬಾಳ. ಓಕೆ. ಹೆಬ್ಬಾಳ ಅಂದ್ರೆ ಬೆಂಗಳೂರಾ? ಮೈಸೂರಲ್ಲೂ ಇದೆ. ಬೆಂಗಳೂರು. ನೀವು ಬೆಂಗಳೂರು ಹೇಳಮ್ಮ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅವ್ನು ಇನ್ನ ಎಲ್ಲೂ ಮದುವೆ ಸೆಟ್ ಆಗ್ತಿಲ್ಲ. ಗುರುಗಳಿದ್ದಾರೆ, ಮಾತನಾಡಬಹುದಮ್ಮ. ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ದಾರೆ. ಆದ್ರೆ ನಮ್ಮ ಡೆಲಿವರಿ ಟೈಮ್ ಅಲ್ಲಿ ಕಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಧರ್ಮಸ್ಥಳ ಮಂಜುನಾಥ ಅಂತ ಇಟ್ಟಿದ್ದಾರೆ ಅವನಿಗೆ ಹೆಸರು. ಹೆಸರು ಏನಿಟ್ರಿ? ತಿರುಪತಿ ಬಾಲಾಜಿ ಅಂತಿಡಿ. ಏನಾಗುತ್ತೆ, ಮದುವೆ ಬೇಗ ಆಗತ್ತಾ? ಆ ಥರ ಏನಿಲ್ಲ, ಹೆಸರು ಎದ್ರಲ್ಲಿ ಇದ್ರೆ ಅದು ನಿಮ್ಮ ಮನಸ್ಸಿಗೆ. ಅಲ್ಲಾಹು ಅಕ್ಬರ್ ಅಂತಲೂ ಇಡ್ಬೋದು. ಅಲ್ಲಾ ನೋಡ್ಕೊಂಡಾಗ ನಾವು ಊಟದ ಅಂತ, ಅವೆಲ್ಲ ಏನಿಲ್ಲ, ಅವೆಲ್ಲ ಮೂಢನಂಬಿಕೆಗಳು. ಅವೆಲ್ಲ ಯಾವ ಹೆಸರು ಇಟ್ಟರೆ ಅದು ನಿಮ್ಮ ಮನಸ್ಸಿಗೆ ಖುಷಿ. ಕೊಡ್ತು, ದೇವ್ರು ಕೇಳಿದ ತಕ್ಷಣ ಕೊಡ್ತು ಅಂತ ಅಷ್ಟೇ. ನಿಜವಾದ ಇದರಲ್ಲಿ ವಿಜ್ಞಾನದ ವಿಚಾರದಲ್ಲಿ ನೋಡಬೇಕು ಅಂತಂದರೆ ಅದು ಬೇರೆ. ವಿಜ್ಞಾನದಲ್ಲಿ ಆಗತ್ತೆ ಆಗಲ್ಲ ಅಂತ. ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ದಾರೆ, ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಈಗ 34 ವರ್ಷ ಆಗಿದೆ. ಏನು ಕೆಲಸ ಮಾಡ್ತಾ ಇದ್ದಾರೆ? ಅಮೆಜಾನ್ ಹೋಗ್ತಿದ್ದಾನೆ, ಸೂಪರ್ವೈಸರ್. ಅವರಿಗೆ ಜವಾಬ್ದಾರಿಯ ವಿಚಾರದಲ್ಲಿ ಮಾನಸಿಕವಾಗಿ ತೊಂದರೆ. ಜವಾಬ್ದಾರಿ ತಗೊಳಕ್ಕೆ ಇಷ್ಟ ಇಲ್ಲ. ಜವಾಬ್ದಾರಿ ಅಂದ್ರೆ ಗೊತ್ತಲ್ಲ, ಮದುವೆ ಆದರೆ ಜವಾಬ್ದಾರಿ ಅಲ್ವಾ? ಹೌದು. ಆ ಜವಾಬ್ದಾರಿ 8ನೇ ಮನೆ ಬಂದಾಗ, 4ನೇ ಮನೆ ಬಂದಾಗ ಆಸಕ್ತಿನೂ ಇಲ್ಲ, ಅಲ್ಲಿ ಜವಾಬ್ದಾರಿನೂ ಇಲ್ಲ. 8 ಮತ್ತು 4 ಕಾಂಬಿನೇಷನ್ ಗುರುದಶದಲ್ಲಿ ಬರ್ತಾ ಇದೆ. 10, 8, 4
ವಿವಾಹ ಸ್ವಲ್ಪ ಮನಸ್ಸಿಗೆ ಬಂದರೆ ಮಾತ್ರ ಆಗುತ್ತೆ, ಜಾತಕದಲ್ಲಿ ಇಲ್ಲ. ಜಾತಕದಲ್ಲಿ ವಿವಾಹ ಆಗ್ತಕ್ಕಂಥ ಯೋಗ ತುಂಬಾ ಟಫ್ ಇದೆ. ತುಂಬ ಕಷ್ಟದಿಂದ ಆಗಬೇಕು ಅಂದರೆ ಒಂದು ಸಮಯ ಅವ್ರದ್ದು ಕಟ್ ಮಾಡಿ ಕಾಲ್ ಆಯ್ತಲ್ಲ, 2 ನಿಮಿಷ ಆದಮೇಲೆ ಕಟ್ ಮಾಡಿ ದಯವಿಟ್ಟು. ನಾನು ಮಾತಾಡ್ತಾ ಅವ್ರು ಟಿ ವಿಲಿ ಕೇಳಿ, ಅವ್ರು ಅಂತ ಇದರಲ್ಲಿ ನಾಟಕದ ಕಂಪನಿ ಥರ ಆಗ್ಬಿಡುತ್ತೆ. ದಯವಿಟ್ಟು ಕಟ್ ಮಾಡೋದು ಕಲ್ತ್ಕೊಳ್ಳಿ ಹಿಂದ್ಗಡೆ ಇರೋರು. ಗುರುದಶ ಕಾಂಬಿನೇಷನ್ ಇರ್ತಕ್ಕಂಥವ್ರು, ಈ ಗುರುದಶದಲ್ಲಿ ಬರ್ತಕ್ಕಂಥ ಕೇತು ಭುಕ್ತಿ ಕೇಳಿಸ್ಕೋಬೇಕು ಅವ್ರು ಟಿ ವಿಲಿ. ಕೇತು ಭುಕ್ತಿಲಿ ಬರ್ತಕ್ಕಂಥದ್ದು ಅವರಿಗೆ ಮುಂದೆ 2026 ಅಕ್ಟೋಬರಿಂದ 2027 ಅಕ್ಟೋಬರ್ ಒಳಗಡೆ ಒಂದು ಚಾನ್ಸ್ ಸಿಗುತ್ತೆ. ಅದು ಬಿಡ್ತು ಅಂತಂದರೆ 32ಕ್ಕೆ ಹೋಗಬೇಕು, 2032ಕ್ಕೆ ಹೋಗಬೇಕು. ಗ್ರಹಗಳು ಆಪರ್ಚುನಿಟೀಸ್ ಯಾವಾಗಿರುತ್ತೆ ಅಂತ ತೋರಿಸುತ್ತೆ ಹೊರತು ಮದುವೆ ಮಾಡಿಸಲ್ಲ. ಮನಸ್ಥಿತಿಯನ್ನು ತೋರಿಸುತ್ತೆ, ಹಾಗೆ ಪರಿಸ್ಥಿತಿಯನ್ನು ತೋರಿಸುತ್ತೆ. ಮನಸ್ಥಿತಿ ಮದುವೆ ಮಾಡ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ನಮ್ಮ ಹತ್ರ ಕೇಳೋ ಅವಶ್ಯಕತೆಯೇ ಇಲ್ಲ, ಅವ್ರ ಹತ್ರನೇ ಕೂರಿಸಿ ಕೇಳಬೇಕು. ನೀವೆಲ್ಲ ಜಾತಕಗಳ ಕೇಳೋ ಅವಶ್ಯಕತೆ ಇಲ್ಲ. ಜಾತಕದಲ್ಲಿ ಯಾವಾಗ ಬರಬೇಕು ಅಂದರೆ, ನಾವು ಹುಡುಗಿನ ನೋಡ್ತಾ ಇದ್ದೀವಿ, ಯಾವುದು ಸೆಟ್ ಆಗ್ತಾ ಇಲ್ಲ, ಹುಡುಗನೂ ರೆಡಿ ಇದ್ದಾನೆ, ಹುಡುಗಿನ ರೆಡಿ ಇದ್ದಾನೆ, ನೋಡ್ತಾ ಸೆಟ್ ಆಗ್ತಾ ಇಲ್ಲ ಅಂದರೆ ಅವಾಗ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿ ಯಾವಾಗ ಬರುತ್ತೆ ಅಂತ ನೋಡ್ತೀವಿ. ಅದೇ ಜ್ಯೋತಿಷ್ಯ. ಮನಸ್ಸೇ ಸರಿ ಇಲ್ಲ ಅಂತಂದರೆ ಜ್ಯೋತಿಷ್ಯದಲ್ಲಿ ಇಲ್ಲಿ ಏನು ಮಾಡೋಕ್ಕಾಗತ್ತೆ ಓಕೆ ಅಲ್ವಾ? ಹುಡುಗಿ ಸಿಗಲ್ವಾ? ಸಾಫ್ಟ್ವೇರ್ ಕಂಪನಿ ಅಂತ ಜೋರಾಗಿ ಬಡ್ಕೊಂಬಿಟ್ರು, ಬೋರ್ಡ್ ಹಾಕ್ಬಿಟ್ರು ಅಲ್ಲಿ. ಇವತ್ತು ಅವ್ರು ಮಾತಾಡ್ಬೇಕಾರೆ ಸಾಫ್ಟ್ವೇರ್ ಕಂಪ್ನಿ, ಏನು ಸಾಫ್ಟ್ವೇರ್ ಕಂಪ್ನಿ ಆಗಿಬಿಟ್ರೆ ಏನಿದೆ ಅದರಲ್ಲಿ? ಮದುವೆ ಆಗಬೇಕಲ್ವ? ಸಾಫ್ಟ್ವೇರ್ ಕಂಪ್ನಿ ಆಗಿದ ತಕ್ಷಣ ಯಾರೂ ಎಣ್ಣೆ ಕೊಟ್ಟಿಲ್ಲ. ಓಕೆ ಆ ಎಣ್ಣೆಗೆ 34 ವರ್ಷ ಆಯಿತು, ಕತ್ತೆ ವಯಸ್ಸು ಅಂತ ಹೇಳ್ತಾರೆ. 34 ವರ್ಷ ಆಗಿದೆ, ಬಂದಿಲ್ಲ, ಏನು ಮಾಡೋಕ್ಕಾಗಲ್ಲ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕೊನೆಗೆ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನಾವು ಚಿನ್ನಮ್ಮ ಅಂತ ಉಳ್ಳಳ್ಳಿಯಿಂದ ಮಾತಾಡ್ತಿರೋದು. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಡೇಟ್ ಆಫ್ ಬರ್ತ್ ಹೇಳ್ತೀನಿ ಮೇಡಮ್. ಹೇಳಿ. 18/8 18/8 ಶುಕ್ರವಾರ ಬೆಳಿಗ್ಗೆ 7 ಗಂಟೆ 9 18/8 ವರ್ಷ ಹೇಳಿಮ್ಮ. 18/8/2000 18/8/2000. ಓಕೆ, ಹುಟ್ಟಿದ ಸಮಯ 7 ಗಂಟೆ 9 ನಿಮಿಷ ಶುಕ್ರವಾರ ಬೆಳಿಗ್ಗೆ. ಬೆಳಿಗ್ಗೆ 7 ಗಂಟೆ 9 ನಿಮಿಷ. ಓಕೆ, ಹುಟ್ಟಿದ ಸ್ಥಳ? ನಮಸ್ತೆ ಗುರುಜಿ. ಸ್ಥಳ ಹೇಳಮ್ಮ. ಸ್ಥಳ ಉಳ್ಳಳ್ಳಿ. ಉಳ್ಳಳ್ಳಿ ಅಂದ್ರೆ ಯಾವ ಡಿಸ್ಟ್ರಿಕ್ಟ್ ಬರುತ್ತೆ? ಅದು ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ ಬರುತ್ತೆ ಮೇಡಮ್. ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮದುವೆ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಅದೇನೋ ನಿಮ್ಮ ಮಗ ಶುಕ್ರವಾರ ಹುಟ್ಟಿದ ತಕ್ಷಣ ನಿಮಗೇನು ಕಿರೀಟ ಬಂದಿದೆಯಾ? ಏನಿಲ್ಲ ಸರ್. ಮತ್ತೆ ಅದೇನು ಯಾವಾಗ ನೋಡ್ರು ಶುಕ್ರವಾರ ಹುಟ್ಟವನೆ, ಏನೋ ದೊಡ್ಡ ಬೆನ್ಸ್ ಕಾರ್ ಬಂದ್ಬಿಟ್ಟೈತಾ ಮನೇಲಿ ಹುಟ್ಟಿದ ತಕ್ಷಣ? ಏನಿಲ್ಲ ಸರ್. ಮತ್ತೆ ನಿಮಗೆ ಗೊತ್ತು ಏನು ಬಂದಿಲ್ಲ ಅಂತ. ಮತ್ತೆ ಶನಿವಾರ ಹುಟ್ಬಿಟ್ರೆ ಎಲ್ಲ ಶನಿವಾರ ಅಂತಾರೆ. ಶುಕ್ರವಾರ ಹುಟ್ಟಿದ ತಕ್ಷಣ ಏನೋ ಖುಷಿ, ಶುಕ್ರವಾರ ಹುಟ್ಟವನೆ ಅದು ಏನಕ್ಕೆ ಕೇಳಬೇಕು? ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತ್ ಹೇಳಿದ್ರೆ ಸಾಕು, ಬೇರೆ ಏನೂ ಅವಶ್ಯಕತೆ ಇಲ್ಲ ಜ್ಯೋತಿಷದಲ್ಲಿ. ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಯಾವ ವಾರ ಹುಟ್ಟಿದ್ರೇನು? ವಾರ ಅಂತಕ್ಕಂಥದ್ದು ನಮ್ಮ ಲೆಕ್ಕಾಚಾರಕ್ಕಷ್ಟೇ. ವಾರ ಶುರುವಾಗಿರ್ತಕ್ಕಂಥದ್ದು ಸೂರ್ಯನ ಲೆಕ್ಕಾಚಾರದಿಂದ. ಸೂರ್ಯ ಫಸ್ಟ್ ಬಂತು, ಅದಾದ ಮೇಲೆ ಸೋಮವಾರ ಬಂತಲ್ಲ, ಅಲ್ಲಿಂದ 5th ಕ್ಯಾಲ್ಕುಲೇಷನ್. ಪ್ರತಿ ವಾರದಲ್ಲೂ 5 ಕ್ಯಾಲ್ಕುಲೇಷನ್ ಮಾಡ್ತಾಯಿರಿ, ಖಂಡಿತ ಆಗುತ್ತೆ. ನಿಮ್ಮ ಮಗನಿಗೆ ಇನ್ನೂ 26 ವರ್ಷ, ಮದುವೆ ಬಗ್ಗೆ ಕೇಳ್ತಾ ಇದ್ದೀರಾ. ಇಲ್ಲಿ ಯೋಗ ಇದೆಯಾ ಅಂತ ಅನ್ನೋಕ್ಕೆ, ಯೋಗ ಅನ್ನೋದ್ರೆ ಆಪರ್ಚುನಿಟೀಸ್ ಅನ್ಕೋಬೇಕು, ಅವಕಾಶಗಳು ಇದೆಯಾ ಅಷ್ಟೇ. ಜ್ಯೋತಿಷದಲ್ಲಿ ಅವಕಾಶಗಳಿದೆಯಾ? ಈ ದೋಷ ಗೀಷ ಎಲ್ಲ ಸುಮ್ಮನೆ ಕಾಟಾಚಾರ, ಹೊಟ್ಟೆಪಾಡು. ನಮಗೆಲ್ಲ ಹೊಟ್ಟೆಪಾಡು ಏನು ಅಂದರೆ ದೋಷ ಗೀಷ ಹೇಳ್ಕೊಂಡು ಹೊಟ್ಟೆಪಾಡು ಮಾಡ್ಕೊಳ್ತೀವಿ. ಈಗ ಮದುವೆ ಆಗದೆ, ಈಗ ಯಾರೋ ಒಬ್ಬರು ಇದಕ್ಕಿಂತ ಮುಂಚೆ ಬಂತು, 34 ಬಂತು, ಯಾವ ಪೂಜೆ ಮಾಡಿಸಿ ಏನು ಮದುವೆ ಮಾಡಿಸೋಣ? ಅವ್ನ ಮೈಂಡೇ ಇಲ್ಲ ಅಂದರೆ. ಹೌದು, ಇಂಟ್ರೆಸ್ಟ್ ಇದ್ದರೆ ಏನಾದ್ರು ಸ್ವಲ್ಪ ನೋಡ್ಬೋದು, ಅವಕಾಶಗಳು ಸಿಗುತ್ತಾ ಅಂತ ನೋಡ್ಬೋದು. ಇವ್ರಿಗೆ, ನಿಮ್ಮ ಮಗನಿಗೆ ನಡೀತಾ ಇರ್ತಕ್ಕಂಥದ್ದು ಬುಧದೇಶ ಕಾಂಬಿನೇಷನಲ್ಲಿ 12-2-11 ಇರ್ತಕ್ಕಂಥದ್ದು. ಸ್ವಲ್ಪ ದೂರದ ಪ್ರದೇಶದಿಂದ ಹುಡುಗಿ ಬರ್ತಾಳೆ. ಭುಕ್ತಿಯಲ್ಲಿ 9-9 ಕಾಂಬಿನೇಷನ್ ಬಂದಿದೆ. ಈ ಚಂದ್ರ ಭುಕ್ತಿ ಅಥವಾ ಮುಂದೆ ಬರ್ತಕ್ಕಂಥ ಮಂಗಳ ಭುಕ್ತಿ ಕೇವಲ 1.5 ವರ್ಷದೊಳಗಡೆ ವಿವಾಹ ಆಗ್ತಕ್ಕಂಥ ತೋರಿಸ್ತಾ ಇದೆ. ಆದರೆ ನಿಮ್ಮ ಹುಡುಗನಿಗೆ ಆಸಕ್ತಿ ಇರ್ತಕ್ಕಂಥ ಹುಡುಗಿನ ಮಾತ್ರ ಮಾಡಬೇಕು. ಒಂದು 4 ಅಲ್ಲ 10 ಸತಿ ಕೇಳಬೇಕು, ನಿನಗೆ ಇಷ್ಟ ಆಯ್ತಾ ಅಂತ. ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥ ಗುಣಮಿಲನ ನಿಮ್ಮ ಜಾತಕದವ್ರಿಗೆ ಸೆಟ್ ಆಗಲ್ಲ. ಇಲ್ಲಿ 12ನೇ ಮನೆ ಅಂತಂತಂದರೆ ಮೈಂಡಲ್ಲಿ ಯಾವಾಗಲೂ ಕೂಡ ವ್ಯಯಭಾವದಲ್ಲಿ ಕೂತಿರುತ್ತೆ. ಆ ವ್ಯಯಭಾವದಲ್ಲಿ ಕೂತಾಗ 12-2-11 ಬರ್ತಕ್ಕಂಥ ಒಂದು ಗ್ರಹನ ನಾವು ಸ್ವಲ್ಪ ದಾನ ಮಾಡಬೇಕು ಅಂತಂದರೆ ಹೆಸರು ಕಾಳು ದಯವಿಟ್ಟು ದಾನ ಮಾಡಿ. ಆಮೇಲೆ 9-6-7 ಕಾಂಬಿನೇಷನ್ ಇರತಕ್ಕಂಥದ್ದು ಶನಿ, 7 ಮುಖದ ರುದ್ರಾಕ್ಷಿ ಹಾಕಿ 1.5 ವರ್ಷದಲ್ಲಿ ಆಗುತ್ತೆ. ವಿವಾಹದಲ್ಲಿ ಸ್ವಲ್ಪ ಅವ್ನಿಗೆ ಇಂಟ್ರೆಸ್ಟ್ ಇರೋಲ್ಲ, ಮದುವೆ ಅಂದ್ಬಿಡ್ತಾನೆ. ಆಮೇಲೆ ಡೇ 1ಇಂದನೇ ಇಂಟ್ರೆಸ್ಟ್ ಇರೋಲ್ಲ. 12ನೇ ಮನೆ ಯಾವಾಗಲೂ ಡೇ 1ಇಂದ ಇಂಟ್ರೆಸ್ಟ್ ತಿಳ್ಕೊಳ್ತಾರೆ. ಸೊ ಇಂಥವ್ರಿಗೆ ಅವ್ರಿಗೇ ವೈವ್ಲೆನ್ಸ್ ಸೆಟ್ ಆಗ್ತಕ್ಕಂಥದ್ದು ಮ್ಯಾಚ್ ಮಾಡಬೇಕು. ಕುಂಡಲಿಯಲ್ಲಿ ಚೆಕ್ ಮಾಡ್ತಕ್ಕಂಥದ್ದು ಮತ್ತು ಜಾತಕದಲ್ಲಿ ದಶ ಚೆಕ್ ಮಾಡ್ತಕ್ಕಂಥದ್ದು ಕೆಲವೊಂದು ಸತಿ ವರ್ಕ್ ಆಗೋಲ್ಲ.
ನಮಗೆ ವೇವ್ ಲೆಂತ್ ಅವ್ರಿಗೆ ಮ್ಯಾಚ್ ಆಗಬೇಕು. ಎಷ್ಟೋ ಜಾತಕಗಳು ನೋಡಿದ್ದೀನಿ, 12, 11, 10 ಬಂದಿರುತ್ತೆ ಪಾಯಿಂಟ್ಸು, ವೇವ್ ಲೆಂತ್ ಮ್ಯಾಚ್ ಆಗಿರುತ್ತೆ. 36ಕ್ಕೆ 36 ಬಂದಿರುತ್ತೆ. ಈ ಕಾಂಪೌಂಡರ್ಗಳೆಲ್ಲ ಬರೀತಾರಲ್ಲ, ಪಂಚಾಂಗದಲ್ಲಿ ಬರೀತಾರಲ್ಲ, 36ಕ್ಕೆ 36 ಬಂದಿರುತ್ತೆ, ವೇವ್ ಲೆಂತೇ ಮ್ಯಾಚ್ ಆಗಲ್ಲ. ಡೇ 1ಇಂದನೇ ಫುಲ್ ಗಲಾಟೆ ಜಗಳಗಳು, 2 ದಿವಸಕ್ಕೆ ಓಡೋಗ್ಬಿಡ್ತಾರೆ. ಪಾಯಿಂಟ್ಸ್ ನೋಡಿದ್ರೆ ಆಗ ಪುರೋಹಿತರ ಹತ್ರ ಪಾಯಿಂಟ್ಸ್ ನೋಡಿದ್ರೆ 36ಕ್ಕೆ 36 ಬಂದಿದೆ, ಎಲ್ಲೋದ್ರೆ ಅವೆಲ್ಲ ಏನು ಬರಲ್ಲ. ಅದು ಪ್ರಾಣಿಗಳಿಗೆ ಮಾತ್ರ ಇರೋದು. ಈ ಪಾಯಿಂಟ್ಸ್ ಟು ಪಾಯಿಂಟ್ಸ್ ಇರುತ್ತಲ್ಲ, ಈ ನಾರ್ಮಲ್ಲು ಮನುಷ್ಯನ ಒಂದು ಪ್ರಾಣಿನೇ, ಈ ಬೇರೆ ಪ್ರಾಣಿಗಳಿಗೆ ಇರ್ತಕ್ಕಂಥದ್ದು. ಈ ನಾಯಿ ಮದುವೆ ಮಾಡ್ಸೋಕ್ಕೆ ಆ ಒಂದು ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು ಯಾಕೆ ಅಂತ ನಾನು ಭಾಳ ಸತಿ ಹೇಳಿದ್ದೀನಿ. ಹಿಂದಿನ ಎಪಿಸೋಡ್ ನೋಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇಂದಿನ ಸಂಚಿಕೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.